ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ರಾಜ್ಮಾ ಬೀನ್ಸ್ ಪಲಾವ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೆಳಗಿನ ತಿಂಡಿ ಜೊತೆಗೆ ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ತುಂಬ ಸುಲಭವಾಗಿ ರಾಜ್ಮಾ ಬೀನ್ಸ್ ಪಲಾವ್ನ. ಮೊದಲು 1 ಬೌಲಷ್ಟು ರಾಜ್ಮಾ ಬೀನ್ಸ್ನ ತೊಗೊಂಡಿದ್ದೀನಿ. ಇದನ್ನು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ. ಒಂದು ರಾತ್ರಿ ನೆನೆಸಬೇಕು ಬೆಳಗಿನ ತಿಂಡಿಗೆ ಮಾಡೋದಾದರೆ. ಒಂದು ವೇಳೆ ಈವ್ನಿಂಗ್ ಮಾಡ್ಕೊಳ್ಳೋದಾದರೆ ಬೆಳಗಿನ ನೆನೆಸಿ ಸಂಜೆಗೆ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ನೆನೆಬೇಕು, ನೆನೆದ್ರೆ ಸಾಫ್ಟಾಗಿ ಬರುತ್ತೆ. ನಂತರ 1 ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ಕೂಡ ಮಾಡ್ಬೋದು. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 2 ಕಡ್ಡಿಯಷ್ಟು ಕರಿಬೇವು, ಹಾಗೆ 2 ಮೀಡಿಯಮ್ ಸೈಜ್ದು ಟೊಮೊಟೊ ಚೆನ್ನಾಗಿ ಹಣ್ಣಾಗಿರಬೇಕು, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅದನ್ನು ತುರಿದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ರುಬ್ಕೊಳ್ಬೋದು, ಚೆನ್ನಾಗಾಗುತ್ತೆ. ನಾನಿಲ್ಲಿ ತುರಿದು ಹಾಕ್ತಾಯಿದ್ದೀನಿ. ಜೊತೆಗೆ 2 ಹಸಿ ಮೆಣಸಿನ್ಕಾಯಿ, ನೆಕ್ಸ್ಟು ಅರ್ಧ ಗಡ್ಡೆಯಷ್ಟು ನವಲಕೋಲು, ಜೊತೆಗೆ ಒಂದು 3ರಿಂದ 4 ಬೀನ್ಸು, ಹಾಗೆ ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧದಷ್ಟು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ. ಕ್ವಾಂಟಿಟಿನ ನೋಡಿ ಹೆಚ್ಚಿಟ್ಕೊಂಡ್ರೆ ಒಳ್ಳೆಯದು. ಇಷ್ಟು ರೆಡಿಯಾಗಿದೆ. ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆ ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಬಿಸಿಯಾದ ನಂತರ 2 ಲವಂಗದೆಲೆ, ಹಾಗೆ ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. 2 ಲವಂಗ, 2 ಕಾಳು ಮೆಣಸು, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಒಂದು ಮೊಗ್ಗನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ, ಹಾಗೆ 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, 2 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದೆ, ಅದನ್ನು ಸಂಪೂರ್ಣವಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ, ನೀವು ನಿಮ್ಮ ರುಚಿಗೆ ತಕ್ಕಂತೆ ಖಾರನ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ತುಂಬ ರೋಸ್ಟ್ ಆಗೋದೇನು ಬೇಡ, ಲೈಟಾಗಿ ಬ್ರೌನ್ ಆದರೆ ಸಾಕು. ನೋಡಿ ಈ ರೀತಿ. ಈಗ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ರುಬ್ಬಿ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ತಿನ್ನುವಾಗ ಬಾಯಲ್ಲಿ ಸಿಗುತ್ತೆ, ಹಾಗಾಗಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಬೇಕು. ಕೈ ಬಿಡದೆ ಫ್ರೈ ಮಾಡ್ತಾ ಇರಬೇಕು, ಇಲ್ಲ ತಳ ಹಿಡಿದು ಬಿಡುತ್ತೆ ಡ್ರೈ ಇರೋದ್ರಿಂದ. ನೆಕ್ಸ್ಟು 2 ಮೀಡಿಯಮ್ ಸೈಜ್ದು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊಸರು ಹಾಕ್ತಾ ಇರೋದ್ರಿಂದ 2 ಟೊಮೊಟೊನ ತೊಗೊಂಡಿದ್ದೀನಿ. ಇದು ಕೂಡ ಒಂದು 2 ಸೆಕೆಂಡ್ ಫ್ರೈ ಆಗಬೇಕು. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸು, ನವಲಕೋಲು, ಕ್ಯಾರೆಟು, ಜೊತೆಗೆ ಆಲೂಗಡ್ಡೆ, ನಿಮಗೆ ಇಷ್ಟ ಆಗುವಂಥ ತರಕಾರಿಗಳನ್ನ ಸೇರಿಸಿ ಮಾಡ್ಬೋದು. ಹಾಗೆ ನೆನೆಸಿಟ್ಟಿದ್ದಂಥ ರಾಜ್ಮಾ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು, ನಾನಿಲ್ಲಿ ಬಟಾಣಿ ಸ್ಕಿಪ್ ಮಾಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ, 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಸ್ಪೂನು ಹಳದಿ ಪೌಡರು, 1.5 ಸ್ಪೂನಷ್ಟು ಉಪ್ಪು, ಹಾಗೆ 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು. ಕೈ ಆಡಿಸ್ತಾ ಫ್ರೈ ಮಾಡೋದ್ರಿಂದ ತರಕಾರಿ ಜೊತೆಗೆ ಉಪ್ಪು, ಹುಳಿ, ಖಾರ ಜೊತೆಗೆ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಉಪ್ಪು ಚೆನ್ನಾಗಿ ಹಿಡಿದ್ರೆ ತಿನ್ನುವಾಗ ಹಸಿ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ಕೈ ಆಡ್ತಾನೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಬೇಕು. ಒಂದು 2-3 ಸೆಕೆಂಡ್ ಮಾಡಿದ್ರೆ ಸಾಕು. ಅದಾದ ನಂತರ ಲಿಡ್ಡನ್ನು ಕವರ್ ಮಾಡಿ ಎಣ್ಣೆನಲ್ಲೇ ಒಂದು 5 ನಿಮಿಷ ಬೇಯಿಸಬೇಕಾಗುತ್ತೆ. ತರಕಾರಿನ ಸಾಫ್ಟ್ ಬರುತ್ತೆ, ಹಾಗಾಗಿ ಒಂದು 5 ನಿಮಿಷ ಆದ ನಂತರ ಅದನ್ನು ತೆಗೆದು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಬೇಯಿಸೋದ್ರಿಂದ ಒಂದು 50% ವೆಜಿಟೇಬಲ್ಸ್ ಇಲ್ಲೇ ಬೆಂದುಬಿಟ್ಟಿರುತ್ತೆ. ರೈಸ್ ಜೊತೆಗೆ ತುಂಬ ಬೇಯೋ ಅವಶ್ಯಕತೆ ಇರೋದಿಲ್ಲ. ಈಗ ತೊಳೆದು ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಸೋನಾ ಮಸೂರಿ ರೈಸ್ನ ಬಳಸ್ತಾ ಇದ್ದೀನಿ. 10 ನಿಮಿಷ ನೆನೆಸಿಟ್ಟಿದ್ದೆ ನೀರಿನಲ್ಲಿ. ಈ ರೀತಿ ನೆನೆಸಿಡೋದ್ರಿಂದ ಸಾಫ್ಟಾಗಿ ಬೇಯುತ್ತೆ. ಸೋನಾ ಮಸೂರಿ ಬದಲು ಜೀರಾ ರೈಸ್ ಅಥವಾ ಬಾಸುಮತಿ ರೈಸ್ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸೋನಾ ಮಸೂರಿ ರೈಸಲ್ಲಿ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಅಕ್ಕಿನ ತಗೊಂಡಿದ್ದಂಥ ಲೋಟದಲ್ಲೇ ಅಳತೆಯಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೆ, ಹಾಗಾಗಿ 3 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1.5 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರು.
ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಅದಾದ ನಂತರ ಟೇಸ್ಟ್ ನೋಡಿ. ಈ ಸಮಯದಲ್ಲೇ ಉಪ್ಪು ಕಡಿಮೆ ಇದ್ದರೆ ಒಂದು ವೇಳೆ ಉಪ್ಪನ್ನು ಹಾಕ್ಕೊಳ್ಬೋದು. ಜೊತೆಗೆ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅನ್ನ ಬೆಂದ ನಂತರ ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಗೆ ಲಿಡ್ಡನ್ನು ಕವರ್ ಮಾಡಿ ಹತ್ತತ್ರ 2 ಲಾಂಗ್ ವಿಷಲ್ನ ಬರೆಸ್ಬೇಕು. 2 ಲಾಂಗ್ ವಿಷಲ್ನ ಬರೆಸಿದ್ರೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಕುಕ್ಕರು ವಿಷಲ್ ಆಗಿ ಸಂಪೂರ್ಣವಾಗಿ ತಣ್ಣಗಾದ ನಂತರ ಲಿಡ್ಡನ್ನು ಓಪನ್ ಮಾಡಬೇಕು. ರೈಸು ಸ್ಟೀಮ್ನಲ್ಲಿ ಕೂಡ ಬೇಯುತ್ತೆ. ಸಡನ್ಲಿ ತೆಗೆದ್ರೆ ಅದು ಬೆಂದಿರೋದಿಲ್ಲ. ಹಾಗಾಗಿ ನೋಡಿ ರೆಡಿಯಾಗಿದೆ ರಾಜ್ಮಾ ಪಲಾವ್. ಉದುರುದ್ರಾಗಿ ಬಂದಿದೆ, ತುಂಬ ಚೆನ್ನಾಗಾಗಿದೆ. ಅಳತೆಯಲ್ಲಿ ಕರೆಕ್ಟಾಗಿ ನೀರಿಟ್ಟರೆ ಈ ರೀತಿ ಉದುರುದ್ರಾಗಿ ಬರುತ್ತೆ. ಎಷ್ಟು ಅಕ್ಕಿನ ತೊಗೊಂಡಿರ್ತೀವಿ ಅದೇ ಮೆಜರ್ಮೆಂಟಲ್ಲಿ 2ರಷ್ಟು ನೀರನ್ನು ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಮುದ್ದೆ ಆಗೋದಿಲ್ಲ, ಈ ರೀತಿ ಬರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಆಪ್ಷನಲ್ಲು. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ಬೇಕು ಅಂದರೆ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೋದು. ತಿನ್ನುವಾಗ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಬೆಳಗಿನ ತಿಂಡಿ ಜೊತೆಗೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ರಾಜ್ಮಾ ಪಲಾವ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.